ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಆಗಸ್ಟ್ ತಿಂಗಳಿನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಕೃತಿಗಳ ಪರಿಚಯವನ್ನ ಮಾಡ್ತಾ ಇದ್ದೇನೆ. ಈ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಹಾಗೂ ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡುವ ಮೂಲಕ ಮಕ್ಕಳ ಸಾಹಿತ್ಯ ಚಟುವಟಿಕೆಗಳನ್ನ ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ, ಇವತ್ತಿನ ದಿನಾಂಕ 18 ಆಗಸ್ಟ್ 2026 ಮಂಗಳವಾರದಂದು 153ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ಮಾಡ್ತಾ ಇದ್ದೇನೆ. ಶಾಂತಾದೇವಿ ಮಾಳ್ವಾಡ್ ಅವರು ಬರೆದಿರುವಂತಹ ಕೆಳದಿಯ ಚೆನ್ನಮ್ಮ ಕೃತಿಯ ಪರಿಚಯವನ್ನ ಮಾಡ್ತಾ ಇದ್ದೇನೆ. ವೀರರಾಣಿ ಕೆಳದಿ ಚೆನ್ನಮ್ಮನ ಕುರಿತಾಗಿ ಬರೆದಿರುವಂತಹ ಈ ಕೃತಿ ಲೇಖಕಿ ಶಾಂತಾದೇವಿ ಮಾಳ್ವಾಡ್. ರಾಷ್ಟ್ರೋತ್ತರ ಸಾಹಿತ್ಯ ಬೆಂಗಳೂರು ಅವರು ಪ್ರಕಟಿಸಿರುವಂತಹ ಕೃತಿ ಮೊದಲ ಮುದ್ರಣವನ್ನ 1973ರಲ್ಲಿ ಮೊದಲ ಮುದ್ರಣವನ್ನ ಕಂಡಿದೆ. ಮರುಮುದ್ರಣವನ್ನ 2020ರಲ್ಲಿ 48 ಪುಟಗಳ ಈ ಕೃತಿ 15 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಭಾರತೀಯ ಸಾಮ್ರಾಜ್ಯ, ಭಾರತ ದೇಶ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ವ್ಯಾಪಿಸಿರುವಂತಹ ಭಾರತ ದೇಶ, ವೀರ ಮಹನೀಯರ, ವೀರ ವನಿತೆಯರ ಚರಿತ್ರೆಯನ್ನೊಳಗೊಂಡಂತೆ, ಪ್ರಕೃತಿಯ ಸೊಬಗು ವೈಭವವನ್ನು ಒಳಗೊಂಡಂತೆ, ಮನಸ್ಸಿಗೆ ಶಾಂತಿ ನೀಡುವ ಹಾಗೂ ಜೀವನಕ್ಕೆ ಸ್ಫೂರ್ತಿ ನೀಡುವ ವೀರ ರಾಣಿಯರ, ವೀರ ವನಿತೆಯರ ಚರಿತ್ರೆಯನ್ನ, ಭವ್ಯ ಇತಿಹಾಸವನ್ನು ಒಳಗೊಂಡಿರುವಂತಹ ಭಾರತ ದೇಶದಲ್ಲಿ ಕೆಳದಿಯ ಚೆನ್ನಮ್ಮ ಕನ್ನಡ ನಾಡಿನ ವೀರವನಿತೆಯಾಗಿ ಹೆಸರನ್ನ ಮಾಡಿರುವಂತ ಹಾಗೂ ಸಾಮ್ರಾಜ್ಯವನ್ನ ಬೆಳಗಿರುವಂತ ರಾಣಿಯ ಕುರಿತಾಗಿರುವಂತ ಒಂದು ರಾಣಿ ಕೆಳದಿ ಚೆನ್ನಮ್ಮನ ಜೀವನ ಚರಿತ್ರೆಯನ್ನ ಸಂಕ್ಷಿಪ್ತವಾಗಿ ಸುಂದರವಾಗಿರುವಂತ ಕೃತಿಯಲ್ಲಿ ಬರೆದಿದ್ದಾರೆ ಶಾಂತಾದೇವಿ ಮಾಳ್ವಾಡ್ ಅವರು. ಆಲಂಗೀರ್ ಅಂದರೆ ಜಗತ್ತನ್ನೇ ಗೆದ್ದವನು ಅನ್ನುವಂತ ಹೆಸರನ್ನ ಹೊಂದಿರುವಂತಹ ಮೊಘಲ್ ಸಾಮ್ರಾಟ ಔರಂಗಜೇಬನ ಉತ್ತರ ಭಾರತದ ಎಲ್ಲಾ ಪ್ರದೇಶಗಳನ್ನ ಗೆದ್ದು ದಕ್ಷಿಣ ಭಾರತಕ್ಕೆ ಬಂದಾಗ ಆ ರಾಜನನ್ನ ಸೋಲಿಸಿದಂತ ಕನ್ನಡತಿ ಮೊದಲ ಕನ್ನಡತಿ ರಾಣಿ ಅಂದ್ರೆ ಕೆಳದಿಯ ಚೆನ್ನಮ್ಮ. ಅವನ ಒಂದು ವಿಶಾಲವಾದ ಬಹುಸಂಖ್ಯಾ ಸೈನ್ಯದೊಡೆಗೆ ಯುದ್ಧ ಮಾಡಕ್ಕೆ ಹೆದರಿಕೊಂಡು ಬಹಳಷ್ಟು ರಾಜರು ಶರಣಾಗತಿಯನ್ನ ಹೊಂದ್ತಾ ಇದ್ರು. ಆದರೆ ಕೆಳದಿಯ ರಾಣಿ ಚೆನ್ನಮ್ಮ ಧೈರ್ಯವಾಗಿ ಔರಂಗಜೇಬನ ಸೈನ್ಯದೊಂದಿಗೆ ಹೋರಾಡಿ ಅವನಿಗೆ ಸೋಲಿನ ರುಚಿಯನ್ನ ತೋರಿಸಿದಂತಹ ರಾಣಿ ಚೆನ್ನಮ್ಮನ ಒಂದು ಧೈರ್ಯ ಹಾಗೂ ಒಂದು ಸಾಮ್ರಾಜ್ಯದ ಜನರ ಒಂದು ಒಗ್ಗಟ್ಟು, ಶೌರ್ಯವನ್ನ ನಾವು ತಿಳಿಯಬಹುದು. ಕೆಳದಿಯ ರಾಣಿ ಚೆನ್ನಮ್ಮ 25 ವರ್ಷಗಳ ಕಾಲ ರಾಜ್ಯವನ್ನ ಆಳ್ತಾಳೆ. ಕೆಳದಿಯ ಕನ್ನಡ ನಾಡಿನ ಮಲೆನಾಡಿನಲ್ಲಿರುವಂತಹ ಒಂದು ಪುಟ್ಟ ಸಂಸ್ಥಾನ. ಮೊದಲನೇ ದೊರೆ ಚೌಡಪ್ಪ ನಾಯಕ 1500ರಲ್ಲಿ ಪಟ್ಟಕ್ಕೆ ಬರ್ತಾನೆ, ಬಹಳ ವೀರನಾಗಿರ್ತಾನೆ. ನಂತರ ಶಿವಪ್ಪ ನಾಯಕ ಸಮರ್ಥ ರಾಜ 1645ರಲ್ಲಿ ಪಟ್ಟಕ್ಕೆ ಬರ್ತಾನೆ. ಶಿವಪ್ಪ ನಾಯಕನ ಶಿಸ್ತಿನ ಶಿವಪ್ಪ ನಾಯಕನಂತಾನೆ ಹೆಸರಾಗಿರುವಂತಹ ಶಿವಪ್ಪ ನಾಯಕ ಒಂದು ಸಮರ್ಥವಾದ ರಾಜನಾಗಿರ್ತಾನೆ. ಹಾಗೆ ಶಿವಪ್ಪ ನಾಯಕನ ಕಿರಿಯ ಮಗ ಸೋಮಶೇಖರ ನಾಯಕ 1664ರಲ್ಲಿ ಪಟ್ಟಕ್ಕೆ ಬರ್ತಾನೆ. ಸೋಮಶೇಖರನು ದಕ್ಷವಾಗಿರುವಂತಹ ರೂಪವಂತ ರಾಜನಾಗಿರ್ತಾನೆ. ಅವನು ರಾಜ್ಯದ ಜನರನ್ನ ತನ್ನ ಮಕ್ಕಳಂತೆ ನೋಡಿಕೊಳ್ತಾ ಇರ್ತಾನೆ. ಕುಂದುಕೊರತೆಗಳು ರಾಜ್ಯಕ್ಕೆ ಬರದಂತೆ, ಶತ್ರುಗಳು ರಾಜ್ಯದ ಮೇಲೆ ದಾಳಿ ಮಾಡದಂತೆ, ಸಮರ್ಥವಾದ ಸೈನ್ಯವನ್ನ ಹೊಂದಿದಂತೆ ರಾಜ್ಯಭಾರ ಮಾಡ್ತಿರ್ತಾನೆ. ಇಂಥ ರಾಜ ಶೆಟ್ಟರ ಮಗಳಾದಂತಹ ಚೆನ್ನಮ್ಮನನ್ನ ನೋಡಿ ಆಕೆಯನ್ನ ಮದುವೆ ಆಗ್ತಾನೆ. ಆದರೆ ಇದುವರೆಗೂ ರಾಜರು ರಾಜಮನೆತನದವರನ್ನೇ ಮದುವೆ ಆಗಿದ್ದಾರೆ ಅಂತ ಮಂತ್ರಿ ಮಂಡಳ ಹೇಳುತ್ತೆ. ಆದರೂ ಅವನು ಆಕೆಯನ್ನ ಮದುವೆ ಆಗ್ತಾನೆ ಒಪ್ಸಿ. ಆಗ ರಾಜಧಾನಿ ಬಿದನೂರಿಗೆ ಚೆನ್ನಮ್ಮ ಬರ್ತಾಳೆ. ಬಿದನೂರಿಗೆ ಬಂದಾಗ ಅಲ್ಲಿ ದಂಪತಿಗಳು ರಾಮೇಶ್ವರ, ಇಕ್ಕೇರಿಯ ಅಘೋರೇಶ್ವರ, ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನ ಮಾಡಿ ದಲಿತರಿಗೆ ದಾನ ಧರ್ಮಗಳನ್ನ ಮಾಡ್ತಾರೆ. ರಾಣಿ ಶಸ್ತ್ರವಿದ್ಯೆಯಲ್ಲಿ, ಸಂಗೀತದಲ್ಲಿ, ರಾಜಕಾರಣದಲ್ಲಿ ಪ್ರವೀಣಳಾಗಿರ್ತಾಳೆ. ಚೆನ್ನಮ್ಮ ರಾಜ್ಯದ ಪ್ರಜೆಗಳಿಗೆ, ಅರಮನೆಯ ಸೇವಕರನ್ನ ಪ್ರೀತಿಯಿಂದ ನೋಡಿಕೊಳ್ತಿರ್ತಾಳೆ. ಮಠ ಮಾನ್ಯಗಳಿಗೆ ದತ್ತಿಯನ್ನ ಕೊಡ್ತಾ ಇರ್ತಾಳೆ. ಹಾಗೆ ಪ್ರತಿ ವರ್ಷನೂ ಸಹ ವರ್ಷದಲ್ಲಿ ಸಂಭ್ರಮದ ಚಟುವಟಿಕೆಗಳನ್ನ ಮಾಡ್ತಾ ಇರ್ತಾರೆ.
ಹಾಗೆ ಪ್ರತಿ ವರ್ಷ ವಿಜಯನಗರ ಅರಸರ ಕಾಲಕ್ಕೆ ನಾಡ ಹಬ್ಬ ಉತ್ಸವದಿಂದ ನಡೀತಿತ್ತು. ಆ ಪರಂಪರೆಯನ್ನ ಕೆಳದಿ ಅರಸರು ಸಹ ಉತ್ಸವದಿಂದ ದಸರಾ ಉತ್ಸವವನ್ನು ಆಚರಿಸ್ತಾ ಇದ್ರು. ಅವಾಗ ನಾಡಿನ ಬೇರೆ ಬೇರೆ ಭಾಗದಿಂದ ಕಲಾವಿದರು, ಕವಿಗಳು, ಶರಣರು ಆಶ್ರಮಕ್ಕೆ ಸಂಸ್ಥಾನಕ್ಕೆ ಬಂದು ಪ್ರಶಸ್ತಿ ಪುರಸ್ಕಾರವನ್ನು ಸ್ವೀಕರಿಸಿಕೊಂಡು ಹೋಗ್ತಾರೆ. ಅದೇ ರೀತಿ ಜಮಖಂಡಿಯ ನರ್ತಕಿ ಕಲಾವತಿ ದಂಪತಿಗಳು ರಾಜ ದಂಪತಿಗಳ ಸಮ್ಮುಖದಲ್ಲಿ ನೃತ್ಯ ಮಾಡಿ ರಾಜನಿಂದ ಬಹುಮಾನವನ್ನ ಪಡಿತಾಳೆ. ಆದರೆ ಆಕೆಯ ಕಲಾವತಿಯ ರೂಪಕ್ಕೆ, ಸೌಂದರ್ಯಕ್ಕೆ ಮಾರುವುದಂತ ರಾಜ ಸೋಮಶೇಖರ ಅವಳನ್ನ ತನ್ನ ಆಸ್ಥಾನದಲ್ಲಿ ರಾಜನರ್ತಕಿಯನ್ನಾಗಿ ನೇಮಿಸ್ತಾನೆ. ಆದರೆ ಕಲಾವತಿಯ ತಂದೆಯಾಗಿರುವಂತ ಬರ್ಮೆ ಮಾವುತ ಮಂತ್ರ ತಂತ್ರಗಳಲ್ಲಿ ಪ್ರವೀಣನಾಗಿರ್ತಾನೆ. ಅವನು ರಾಜನಿಗೆ ಮಂತ್ರ ಪ್ರಯೋಗವನ್ನ ಮಾಡಿ ಅವನು ತನ್ನ ಮಗಳಾದ ಕಲವತಿಯ ಜೋಡಿ ಇರುವಂತೆ ಮಾಡ್ತಾನೆ. ರಾಜ ಅರಮನೆಯನ್ನ ತೊರೆದು ನರ್ತಕಿಯ ನಿವಾಸದಲ್ಲಿ ಇರಕ್ಕೆ ಪ್ರಾರಂಭ ಮಾಡ್ತಾನೆ. ಆಕೆಗೆ ಒಂದು ಅರಮನೆಯನ್ನ ಕಟ್ಟಿಕೊಟ್ಟು ನರ್ತಕಿ ಕಲವತಿಯ ಜೊತೆಗೆ ಅವನಿರ್ತಾನೆ. ಇದರಿಂದ ಕ್ರಮೇಣ ರಾಜ್ಯಭರದಲ್ಲಿ ಆಸಕ್ತಿಯನ್ನ ಕಳೆದುಕೊಂಡು ಅವನು ಅವಳ ಮೋಹದಲ್ಲಿ ಅಲ್ಲೇ ಇರೋಕ್ಕೆ ಪ್ರಾರಂಭಿಸಿದಾಗ ಬರಿಮೆ ಆಕೆ ಅವನ ಮೇಲೆ ವಿಷ ಪ್ರಯೋಗವೇನು ಮಂತ್ರ ಪ್ರಯೋಗ ಮಾಡಿರ್ತಾನೆ. ಅದರ ಪರಿಣಾಮವಾಗಿ ರಾಜ ಆರೋಗ್ಯ ಸ್ಥಿತಿ ಗಂಭೀರ ಆಗ್ತಾ ಹೋಗುತ್ತೆ. ಇಂಥ ಸಂದರ್ಭದಲ್ಲಿ ರಾಣಿ ನರ್ತಕಿಯ ಮನೆಗೆ ಹೋಗಿ ರಾಜರನ್ನ ಕರೀತಾರೆ. ಆದರೆ ರಾಜ ಬರೋದಿಲ್ಲ. ಆ ಬರ್ಮೆ ಮಾವುತನ ಮಾತನ್ನ ಕೇಳಿ ಅವನು ಅಲ್ಲೇ ಉಳಿತಾನೆ. ದಿನದಿಂದ ದಿನಕ್ಕೆ ರಾಜನ ಪರಿಸ್ಥಿತಿ ಹದಗೆಡ್ತಾ ಹೋದಾಗ ರಾಣಿ ಧೈರ್ಯವಾಗಿ ರಾಜ್ಯದ ಉಸ್ತುವಾರಿಯನ್ನ ಹೊಡ್ತಾಳೆ. ಹಾಗೆ ಇಲ್ಲಿ ನೋಡಬಹುದು ಚಿತ್ರದಲ್ಲಿ ರಾಣಿ ನರ್ತಕಿಯ ಮನೆ ಹೋಗಿ ರಾಜನನ್ನ ಪುನಃ ಅರಮನೆಗೆ ಬರಲು ಕೇಳಿಕೊಳ್ಳುವುದು. ಆದರೆ ದೊರೆಗಳು ಬರೋದಿಲ್ಲ. ಅವಾಗ ನಿಷ್ಠಾವಂತ ದೊರೆಗಳ ಸಹಾಯವನ್ನ ಪಡೆದು ದಂಡನಾಯಕ ಭದ್ರಪ್ಪ ನಾಯಕನ ಮಗ ವೀರಭದ್ರ ನಾಯಕನ ದತ್ತು ಪಡೆದುಕೊಳ್ಬೇಕು ಅಂತ ಅನ್ಕೊಂತಾರೆ. ಆದರೆ ಮತ್ತೊಬ್ಬ ಮುಖ್ಯಾಧಿಕಾರಿ ಲಕ್ಷ್ಮಯ್ಯ ನನ್ನ ಮಗನ ದತ್ತು ತಗೋರಿ ಅಂತ ಹೇಳ್ತಾರೆ. ರಾಣಿ ಒಬ್ಬ ಮಗನ ಸಮರ್ಥವಾದ ಮಗುವನ್ನ ದತ್ತು ತೆಗೆದುಕೊಳ್ಬೇಕು ಹಾಗೂ ರಾಜ್ಯವನ್ನ ಚುಕ್ಕಾಣಿಯನ್ನು ಹಿಡಿದು ರಾಜ್ಯವನ್ನ ನಡೆಸಬೇಕಂತ ನಿರ್ಧರಿಸಿ ಯೋಗ್ಯವಾದ ಒಂದು ಮಗುವನ್ನ ದತ್ತು ಪಡಿಬೇಕು ಅಂತೇಳಿ ಪಡಿತಾಳೆ. ಈ ಸಂದರ್ಭದಲ್ಲಿ ಬಿಜಾಪುರದ ಸುಲ್ತಾನ ರಾಜ್ಯವನ್ನ ಆಕ್ರಮಿಸಬೇಕು, ಯಾಕಂದ್ರೆ ಮಗ ರಾಜ ರೋಗಿಯಾಗಿದ್ದಾನೆ, ರಾಜ ಒಬ್ಬ ಹೆಂಗಸಿನ ಕೈಯಲ್ಲಿದೆ ಅನ್ನೋಂತ ವಿಷಯವನ್ನು ತಿಳಿದು ವಿಜಯಪುರ ಸುಲ್ತಾನ ದಾಳಿ ಮಾಡ್ಬೇಕಂತ ಅನ್ಕೊಂತಾರೆ. ಅವಾಗ ಸಿದ್ದಪ್ಪ ಶೆಟ್ಟಿ ಹಾಗೂ ಕೆಳದಿಯ ಸರ್ದಾರರು ಚೆನ್ನಮ್ಮಗೆ ಬಿದನೂರನ್ನ ಬಿಟ್ಟು ಭುವನಗಿರಿಗೆ ಹೋಗೋಣ ಅಂತ ಹೇಳ್ತಾರೆ. ಅವಾಗ ಅಪಾರವಾದ ಧನ ಕನಕವನ್ನ ತೆಗೆದುಕೊಂಡು ರಾಜ್ಯವನ್ನ ಬಿಟ್ಟು ಬಿದನೂರಿನಿಂದ ಭುವನಗಿರಿಗೆ ಹೋಗ್ತಾರೆ. ಭುವನಗಿರಿಗೆ ಹೋದಾಗ ಭುವನಗಿರಿ ಮಲೆನಾಡಿನ ಮಧ್ಯದಲ್ಲಿರುವಂತಹ ಕಾಡಿನ ನಡುವೆಯಲ್ಲಿರುವಂತಹ ಕೋಟೆ ಆಗಿರುವುದರಿಂದ ಅದನ್ನ ತಲುಪೋದು ಅಷ್ಟು ಸುಲಭವಾಗಿರಲ್ಲ. ಹಾಗೂ ಭದ್ರವಾದಂತ ಕೋಟೆ ಆಗಿರುವುದರಿಂದ ಆ ಕೋಟೆಯನ್ನ ಭೇದಿಸುವುದು ಸೈನಿಕರಿಗೆ ಕಷ್ಟ ಆಗಿರುತ್ತೆ. ಅಂತ ಕೋಟೆಯಲ್ಲಿ ಹೋಗ್ತಾರೆ. ಅವಾಗ ತಮ್ಮಣ್ಣ ನಾಯಕನಾಗೆ ಭುವನಗಿರಿಗೆ ಅರಮನೆಗೆ ಬಂದದ್ದು ರಾಣಿಯನ್ನ ಕಾಣ್ತಾನೆ. ಅವಾಗ ತನ್ನಿಂದ ಆಗಿರುವಂತ ಅಪರಾಧ ಕ್ಷಮೆಯನ್ನ ಕೊಡ್ತಾಳೆ. ಅವಾಗ ರಾಣಿ ಅವನಿಗೆ ಕ್ಷಮಿಸಿ ಅವನನ್ನ ಪುನಃ ರಾಜ್ಯದಲ್ಲಿ ಬರುವಕ್ಕೆ ಒಪ್ಪಿಗೆ ಕೊಡ್ತಾಳೆ. ಹಾಗೆ ರಾಣಿ ತಿಮ್ಮಣ್ಣ ನಾಯಕ ಕೆಳದಿ ರಾಜ್ಯದ ಎಲ್ಲ ಭಾಗದ ದಳಪತಿಗಳನ್ನ, ಶೂರ ಸೈನಿಕರನ್ನ, ಬಿಜಾಪುರ ಸೈನಿಕರು ಬಿದನೂರು ಗೆದ್ದ ನಂತರ ನೆಕ್ಸ್ಟ್ ಭುವನಗಿರಿಗೆ ಬರ್ತಾರೆ. ಹಾಗಾಗಿ ನಾವು ಭುವನಗಿರಿಯನ್ನ ಕಾಪಾಡ್ಕೊಳ್ಬೇಕಂತೇಳಿ ಎಲ್ಲ ದಳಪತಿಗಳು ಭುವನಗಿರಿಯನ್ನ ಒಳಗೆ ಬಂದು ಕೋಟೆ ಒಳಗಡೆಯಿಂದ ಅದನ್ನ ಭದ್ರಪಡಿಸುವಂತ ಕೆಲಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ಶಿವಾಜಿಯ ಮಗ ರಾಜಾರಾಮ್ ಬರ್ತಾನೆ. ಒಂದು ಸನ್ಯಾಸಿಯ ವೇಷದಲ್ಲಿ ಬಂದು ಕೆಳದಿ ಚೆನ್ನಮ್ಮನ ಆಶ್ರಯವನ್ನ ಕೇಳ್ತಾನೆ. ಇಡೀ ಹಿಂದೂ ಸಾಮ್ರಾಟವನ್ನ, ಒಂದು ಭವ್ಯ ಸಾಮ್ರಾಜ್ಯವನ್ನ ಕಟ್ಟಿದಂತಹ ಶಿವಾಜಿಯ ಮಗ ಒಂದು ಆಶ್ರಯ ಇಲ್ಲದೆ ಅಳೆದಾಡುತ್ತಿರುವಂತ ಸಂದರ್ಭದಲ್ಲಿ ಯಾರು ಸಹ ಅವನಿಗೆ ಆಶ್ರಯ ಕೊಡೋದಿಲ್ಲ. ಏಕೆಂದರೆ ಅವನಿಗೆ ಆಶ್ರಯ ಕೊಟ್ರೆ ಔರಂಗಜೇಬನ ಒಂದು ವಿರೋಧವನ್ನ ಎದುರಾಕೊಳ್ಬೇಕಾಗತ್ತೆ. ಅಷ್ಟು ದೊಡ್ಡ ಸೈನ್ಯವನ್ನ ನಾವು ಎದುರಾಕೊಳ್ಳೋದು ಕಷ್ಟ. ಹಾಗೂ ಎದುರಾಕೊಂಡ್ರೆ ನಮ್ಮ ಅನ್ಯಾಯವಾಗಿ ನಮ್ಮ ಸಂಸ್ಥಾನವನ್ನ ಅವರು ಕೊಳ್ಳೆ ಹೊಡಿತಾರೆ. ಹಾಗೆ ನಮ್ಮನ್ನ ಸೋಲಿಸಿ ನಾವು ಸಹ ಆಶ್ರಯವಿಲ್ದಂಗತೆ ನಿರಾಶ್ರಿತರಾಗ್ತೀವಿ ಅನ್ನುವಂತ ಭಯದಿಂದ ರಾಜರಾಮನಿಗೆ ಯಾವುದೇ ಉತ್ತರ ಭಾರತದ ರಾಜರು ಆಶ್ರಯ ಕೊಟ್ಟಿರೋದಿಲ್ಲ. ಆದರೆ ವೀರ ಕನ್ನಡತಿ ಆಗಿರುವಂತಹ ಕೆಳದಿ ಚೆನ್ನಮ್ಮ ಅವನಿಗೆ ಆಶ್ರಯವನ್ನ ಕೊಡ್ತಾಳೆ. ಆ ಮೂಲಕ ಔರಂಗಜೇಬನ ವಿರೋಧವನ್ನ ಕಟ್ಟಿಕೊಳ್ಳಬೇಕಾಗತ್ತೆ. ಆದರೂ ಸಹ ಆಶ್ರಯ ಬೇಡಿ ಬಂದವರಿಗೆ ಆಶ್ರಯ ಕೊಡುವುದು ಕನ್ನಡ ನಾಡಿನ ಒಂದು ರಾಜಧರ್ಮ ಅಂತೇಳಿ
ಭುವನಗಿರಿಗೆ 1671ರಲ್ಲಿ ಭುವನಗಿರಿ ದುರ್ಗದಲ್ಲಿ ರಾಣಿ ಚೆನ್ನಮ್ಮನಿಗೆ ಪಟ್ಟಾಭಿಷೇಕವಾಗುತ್ತೆ. ರಾಜ್ಯಸೂತ್ರಗಳನ್ನೆಲ್ಲ ಕೈ ಎತ್ತಿಕೊಂಡು ಬಿದನೂರಿನ ಯುದ್ಧದಲ್ಲಿ ನೆರವಾದಂತ ದಳಪತಿಗಳಿಗೆ ದನಕನಕವನ್ನ, ಭೂಮಿಯನ್ನ, ಅಧಿಕಾರವನ್ನ ಕೊಟ್ಟು ಸನ್ಮಾನಿಸ್ತಾಳೆ. ಹಾಗೆ ಬಸಪ್ಪ ನಾಯಕನುವಂತ ಯೋಗ್ಯ ಬಾಲಕನನ್ನ ದತ್ತು ತೆಗೆದುಕೊಳ್ಳುತ್ತಾಳೆ. ಹಾಗೆ ಚೆನ್ನಮ್ಮಾಜಿ 2-3 ಸಲ ಯುದ್ಧ ನಡೆದಿರುತ್ತ ಮೈಸೂರು ಅರಸರಿಗೂ ಹಾಗೂ ಕೆಳದಿ ಚೆನ್ನಮ್ಮನಿಗೂ. ಆದ್ರೂ ಸಹ ಎಲ್ಲಾ ಯುದ್ಧದಲ್ಲಿ ಕೆಳದಿ ಚೆನ್ನಮ್ಮನೆ ಗೆದ್ದಿರ್ತಾಳೆ. ಏಕೆಂದ್ರೆ ಅಷ್ಟು ಸಮರ್ಥವಾದ ಸೈನ್ಯವನ್ನ ಚೆನ್ನಮ್ಮ ಹೊಂದಿರ್ತಾಳೆ. ಛತ್ರಪತಿ ಮಗನಿಗೆ ಆಶ್ರಯ ನೀಡುವ ಮೂಲಕ ಔರಂಗಜೇಬನ ಒಂದು ಕುತಂತ್ರಕ್ಕೆ ಮತ್ತೆ ಯುದ್ಧವನ್ನು ಎದುರಿಸುವಂತ ಪರಿಸ್ಥಿತಿ ಒದಗಿದಾಗ ಆಕೆ ಧೈರ್ಯವಾಗಿ ತನ್ನ ಸೈನ್ಯವನ್ನ ಕಟ್ಟಿ ಎದುರಿಸುವ ಯುದ್ಧಕ್ಕೆ ಸನ್ನದ್ಧಾಗ್ತಾಳೆ. ಅವಾಗ ರಾಜರಾಮರು ಇಲ್ಲಿಲ್ಲ, ಅವರು ನಮ್ಮ ರಾಜ್ಯದ ಮೂಲಕ ಹೋಗಿದ್ದಾರೆ ಅನ್ನುವಂತ ಪತ್ರವನ್ನ ಕಳಿಸ್ತಾಳೆ. ಆದ್ರೆ ಅವರು ಪತ್ರವನ್ನ ಗಮನಿಸಿ ಯುದ್ಧಕ್ಕೆ ಬರ್ತಾರೆ. ಆಗ ಯುದ್ಧವನ್ನ ಮಾಡುವ ಮೂಲಕ ಅವದು ಮಳೆಗಾಲದ ಸಮಯ ಆಗಿರುತ್ತೆ, ಧಾರಾಕಾರವಾದ ಮಳೆ ಬರ್ತಿರುತ್ತೆ. ಉತ್ತರ ಭಾರತದ ಬಿಸಿಲಿಗೆ ಒಗ್ಗಿಕೊಂಡಂತ ಸೈನಿಕರಿಗೆ ಈ ಮಳೆಯಲ್ಲಿ ಯುದ್ಧ ಮಾಡುವುದು ಬಹಳ ಕಷ್ಟ ಆಗುತ್ತೆ. ಆದ್ರೂ ಸಹ ಔರಂಗಜೇಬ ಒಂದು ಸಮರ್ಥವಾದ ಸೈನ್ಯದ ಮೂಲಕ ಯುದ್ಧವನ್ನ ಮುಂದುವರಿಸ್ತಾನೆ. ಆದರೆ ವೀರ ರಾಣಿ ಕೆಳದಿ ಚೆನ್ನಮ್ಮ ಯುದ್ಧದಲ್ಲಿ ಅಕ್ಷರಶಃ ಅವರನ್ನ ಸೋಲಿಸಿ ಬಿಡ್ತಾಳೆ. ಸೋಲಿನ ರುಚಿಯನ್ನ ಕಂಡಿರುವಂತ ಅವರು ಕೊನೆಗೆ ಆ ಪತ್ರದವನ್ನ ರಾಜರಾಮ ಅಲ್ಲಿಲ್ಲ, ರಾಜರಾಮ ಆ ಮೂಲಕ ಹೋಗಿ ಜಿಂಜಿಕೋಟೆಯನ್ನ ಆಳ್ತದನ್ನುವಂತ ವಿಷಯ ಗೊತ್ತಾದಾಗ ಅವರಿಗೂ ಸಹ ಯುದ್ಧದಲ್ಲಿ ಸೋತಿರುವುದ ಕಾರಣ ಯುದ್ಧವನ್ನ ಅಲ್ಲಿಗೆ ಮುಕ್ತಾಯಗೊಳಿಸಿ ಸಂಧಾನ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾರೆ. ಯುದ್ಧದಲ್ಲಿ ಜಯ ಪಡೆದಂತ ಗೌರವ ವೀರವನತೆ, ವೀರ ಕನ್ನಡತಿ ಚೆನ್ನಮ್ಮ ಅವರಿಗೆ ಸಲ್ಲುತ್ತೆ. ಹಾಗೆ ಪೋರ್ಚುಗೀಸರೊಂದಿಗೆ, ಬ್ರಿಟಿಷರೊಂದಿಗೆ ಒಪ್ಪಂದ ಮಾಡಿಕೊಳ್ಳುವ ಮೂಲಕ ವ್ಯಾಪಾರವನ್ನ ಮುಂದುವರಿಸ್ತಾಳೆ. ರಾಜನೀತಿ ತಂತ್ರ, ವ್ಯಾಪಾರದಲ್ಲಿ, ಶಿಕ್ಷಣದಲ್ಲಿ ಸಮರ್ಥವಾಗಿ ಆಡಳಿತವನ್ನ ಮಾಡ್ತಾಳೆ. ಚೆನ್ನಮ್ಮಾಜಿ 1671ರಿಂದ 1696ರವರೆಗೆ ಧರ್ಮದಿಂದ, ದಕ್ಷತೆಯಿಂದ, ಕೀರ್ತಿ ವೈಭವಗಳಿಂದ ಸಂಸ್ಥಾನವನ್ನ ಮುನ್ನಡೆಸ್ತಾಳೆ. ಶೃಂಗೇರಿ ಶಾರದಾಂಬೆಗೆ, ಕೊಲ್ಲೂರು ಮೂಕಾಂಬಿಕೆಗೆ, ಇಕ್ಕೇರಿ ಅಘೋರೇಶ್ವರ ದೇವಸ್ಥಾನಗಳಿಗೆ ಅಪಾರವಾದ ದಾನ ಧರ್ಮಗಳನ್ನ ಮಾಡ್ತಾಳೆ. ತನ್ನ ಕೊನೆಯ ದಿನಗಳಲ್ಲಿ ಕೆಳದಿಯ ರಾಜ್ಯಾಡಳಿತವನ್ನ ಮಗ ಬಸಪ್ಪ ನಾಯಕನಿಗೆ ಕೊಟ್ಟು ಕೆಳದಿಯ ಪ್ರಜೆಗಳನ್ನ ತನ್ನ ಮಕ್ಕಳಂತೆ ನೋಡಿಕೊಳ್ಳಬೇಕು ಅನ್ನುವಂತ ಮಾತನ್ನ ಹೇಳಿ ಕೊನೆಯ ದಿನಗಳಲ್ಲಿ ತನ್ನ ದೇಹ ತ್ಯಾಗವನ್ನ ಶ್ರಾವಣ ಮಾಸದ ದಿನಗಳಂದು ತನ್ನ ಪ್ರಾಣ ತ್ಯಾಗವನ್ನ ಮಾಡ್ತಾಳೆ. ಇಂಥ ವೀರ ರಾಣಿ ಕೆಳದಿ ಚೆನ್ನಮ್ಮನ ಕುರಿತಾಗಿರುವಂತ ಇಂಥ ಸಾಹಿತ್ಯ ಕೃತಿಗಳನ್ನ ಮಕ್ಕಳಿಗೆ ಕೊಟ್ಟು ಓದಿಸುವ ಮೂಲಕ ಮಕ್ಕಳಲ್ಲಿ ರಾಷ್ಟ್ರ ಪ್ರೇಮ, ದೇಶಭಕ್ತಿ ಬೆಳೆಯುವಂತೆ ಮಾಡಲು ಸಹಾಯಕವಾಗುತ್ತೆ. ಹಾಗಾಗಿ ಇಂಥ ಕೃತಿಗಳು ಗ್ರಂಥಾಲಯದಲ್ಲಿ ಮಕ್ಕಳಿಗೆ ಉಡುಗೊರೆಯಾಗಿ, ಹುಟ್ಟುಹಬ್ಬದಂತ ಸಂದರ್ಭದಲ್ಲಿ ಉಡುಗೊರೆಯಾಗಿ ನೀಡುವ ಮೂಲಕ ಅವರಲ್ಲಿ ಸಾಹಿತ್ಯದ ಓದು ಅಭಿರುಚಿಯನ್ನ ಮೂಡಿಸಕ್ಕೆ ಸಹಾಯವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ದಿನ 153ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ಮಾಡ್ತಾ ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.